ಸಣ್ಣಜ್ಜಿ ಸಣ್ಣಜ್ಜಿ ನಿಂಗ ಕೈ ಐತೆ ಮನೆಯಾಗೆ? ಇಲ್ಲ ಕಣೆ ಅಮ್ಮಣಿ, ಇಲ್ಲೇ ಯಾರ ಮಂತಕ ಹೋಗ್ತೀನಿ ಅಂತನ ಓದ್ಲಮ್ಮ. ಈಟತ್ತಾದ್ರೂ ಬರ್ಲಿಲ್ಲ. ಯಾಕೆ ಅಮ್ಮಣಿ, ಬಾ ಉಂಡ್ ಬಂದ್ ಯಾಲೇನೆ? ಇನ್ನ ಇಲ್ಲ ಕಣಜ್ಜಿ, ಸಾರಿಗೆ ಒಗ್ಗರಣೆ ಹಾಕ್ಬೇಕಾಯ್ತು. ಜೀರಿಗೆ ಖಾಲಿ ಆಗಿದ್ವಾ, ಅದಕ್ಕೇನೆ. ಓ, ಜೀರಿಗೆ ಇಸ್ಕೊಂಡು ಹೋಗಕ್ ಬಂದಿದ್ದೇನು? ನಮ್ಮ ಮನೆಗೆ ಒಯ್ದವೋ ಹೆಂಗಮ್ಮ? ಇರು, ಬತ್ತಾಳ ಅವಳು, ಇದ್ರೆ ಕೊಡ್ತಾಳೆ. ನಾನು ಇಸ್ಕೊಂಡು ಹೋಗಕ್ ಬರ್ಲಿಲ್ಲ, ಇಲ್ಲೇನೆ ಆ ರಂಗಜ್ಜನ ಅಂಗಡಿ ಐತಲ್ಲ, ಅಲ್ಲಿಗೆ ಹೋಗಿದ್ದೆ. 100 ಗ್ರಾಮ್ ಜೀರಿಗೆಗೆ ಆ ಅಜ್ಜ 40 ರೂಪಾಯಿ ಕೇಳ್ತಾನಲ್ಲ, ಅದಕ್ಕೆ ನಾನು ಟೌನ್ಗೆ ಹೋಗ್ತಾರಣ ಅಂತ ಹೋಗ್ತಾ ಇದ್ದೀನಿ. ನಿಂಗ ಕೈ ಏನಾರ ಬರುತ್ತೇನೋ ಅಂತನ ಕೇಳಕ್ ಬಂದೆ. 100 ಗ್ರಾಮ್ ಜೀರಿಗೆಗೆ 40 ರೂಪಾಯಿ ಏನು ಇಲ್ಲಿ ನಮ್ಮೂರಾಗೆ? ಅಲ್ಲಿ ಟೌನ್ಗೆ ಹೋದ್ರೆ ಅಲ್ಲಿ ಹೆಂಗ್ ಕೊಡ್ತಾರೆ? ಅಲ್ಲಿ 38 ರೂಪಾಯಿ ಅಂತೆ 100 ಗ್ರಾಮ್ ಜೀರಿಗೆಗೆ. ಆ ಗೌರಿ ಇದ್ದಾಳಲ್ಲ, ಅವಳು ಹಂಗಂದ್ಲು, ಟೌನಿಗೆ ಹೋಗಿ ತಾಂಬ ಸುಮ್ಮನ, ಅಲ್ಲಿ 2 ರೂಪಾಯಿ ಕಮ್ಮಿ ತಾಂತಾರೆ ಅಲ್ಲ, ಅದಕ್ಕೆ ತರೋಣ ಅಂತ ಹೋಗ್ತಾ ಇದ್ದೀನಿ. ನಿಂಗ ಕೈನು ಬತ್ತೈತೇನೋ, ಕರ್ಕೊಂಡು ಹೋಗೋಣ ಅಂತ ಬಂದೆ. ಏಯ್ ಅಮ್ಮಣಿ, ನಿಂಗೇನ್ ಬುದ್ಧಿದ್ಯೋ ಐತೋ ಇಲ್ವೋ? ಅಲ್ಲ, 2 ರೂಪಾಯಿ ಉಳ್ಸಕ್ಕೋಸ್ಕರನ 20 ಮೈಲಿ ದೂರ ಹೋಗಿ ಜೀರಿಗೆ ತರ್ಬೇಕೆ ನೀನು? ಅಜಯ್, ನನಗೆ ಬುದ್ಧಿ ಇರೋದಕ್ಕೆ ಮತ್ತೀಗ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇರೋದು. ಅಲ್ಲ, ಟೌನ್ಗೆ ಹೋಗ್ತಂದ್ರೆ 2 ರೂಪಾಯಿ ಉಳಿಸ್ಬೋದು. ಹೆಂಗು ಬಸ್ನಾಗೇನು ಬಸ್ ಚಾರ್ಜ್ ತಾಮಲ್ಲ, ಏನೂ ಇಲ್ಲ. ಆಧಾರ್ ಕಾರ್ಡ್ ಒಂದ ಜಾಕೆಟ್ನಾಗ ಇಕ್ಕೊಂಡು ಹೋದ್ರೆ ಸಾಕು. ನಮ್ಗೆ ಏನೇನು ಬೇಕೋ ಎಲ್ಲ ತರ್ಬೋದು. ಮೂರಾಗೆ ಅಂಗಡಿಗಳಿಗೆ ಎಲ್ಲನ 1 ರೂಪಾಯಿ 2 ರೂಪಾಯಿ ಜಾಸ್ತಿ ರೇಟು. ಟೌನಿಗೆ ಹೋದ್ರೆ ಎಲ್ಲದ್ರಾಗೂ 1 ರೂಪಾಯಿ 2 ರೂಪಾಯಿ ಉಳಿಯುತ್ತೆ ನಮ್ದು. ನಮ್ದು ಇನ್ನೇನು ಖರ್ಚಾಗಂಗೈತೆ ಹೇಳು? ಇಲ್ಲಿ ಹೋಗಿ ತಂದ್ರು ಅದೇನೆ, ಅಲ್ಲಿ ತಂದ್ರು ಅದೇನೆ. ಅದಕ್ಕೇನೆ ನಾನು ಹೆಂಗು ದುಡ್ಡು ಉಳಿಯುತ್ತೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಷ್ಟೇನೆ. ಕಣೆ ಜಲ್ಜ, ಸಕ್ಕರೆ ಇಲ್ಲಿ 40 ರೂಪಾಯಿ ಹೇಳ್ತಾ ಕೆಜಿನ, ಅಲ್ಲಿ 39 ರೂಪಾಯಿ ಅಂತೆ ಟೌನ್ನಾಗೆ. ನಡಿ, ನಾನು ಸಕ್ಕರೆ, ಟೀ ಪುಡಿ, ಬೆಲ್ಲ ತರಬೇಕು. ಅಲ್ಲೇ ಹೋಗಿ ತರೋಣ. ಸರಿ ನಡಿ, ಮತ್ತೆ ಹೋಗೋಣ. ಆಧಾರ್ ಕಾರ್ಡ್ ತಗೊಂಡಿದ್ದಿ ತಾನೆ? ಆಮೇಲೆ ಆಧಾರ್ ಕಾರ್ಡ್ ತಗೊಂಡಂಗೆ ಹಂಗೆ ಬಂದಿಯ ಬಸ್ನಾಗೆ ತಿರ್ಗಾ ಚಾರ್ಜ್ ಕೇಳ್ತಾರೆ ಆಧಾರ್ ಕಾರ್ಡ್ ತೋರಿಸ್ಲಿಲ್ಲ ಅಂದ್ರೆ. ಅದಕ್ಕೇನೆ ಹೋಗು, ಆಧಾರ್ ಕಾರ್ಡ ಇಕ್ಕೆಂಬರಗು ಒಂದ. ಸರಿ, ಇಲ್ಲೇ ಇರು, ಜಲ್ದ್ ಬರ್ತೀನಿ ಆಧಾರ್ ಕಾರ್ಡ್ ತಗೊಂಡು. ಈ ಗೌರ್ಮೆಂಟ್ನವರು ಬಸ್ ಚಾರ್ಜ್ ಎಲ್ಲ ಫ್ರೀ ಮಾಡಿ ಇವಾಗ ಉಪ್ಪು ಜೀರಿಗೆ ತರಕ್ಕೂ ಟೌನಿಗೆ ಹೋಗ್ತಾರೆ ಈಗಿನ ಹೆಂಗಸರು. ಇನ್ನ ಎಂತೆಂತ ಕಾಲ ಬರುತ್ತೋ ಏನೋ. ಈಗಳೆ ಗೌರಿ ಬರಲ್ಲ ಅಂತಂದೆ ತಿರ್ಗಾ ಬರ್ತಾ ಇದೀಯಾ? ಯಾಕೆ ತರ್ಬೇಕು ಇವಾಗ ನೀನು? ಚಿತ್ರಾನ್ನ ಮಾಡಕ್ಕೆ ನಿಂಬೆಹಣ್ಣು ಇರ್ಲಿಲ್ಲ, ಖಾಲಿ ಆಗಿದಾವೆ. ಅದಕ್ಕೇನೆ ಇಲ್ಲಿ ನಿಂಬೆಹಣ್ಣು ಕೇಳಿದ್ರೆ 6 ರೂಪಾಯಿಗೆ ಒಂದು ಹೇಳ್ತಾರೆ. ಅದಕ್ಕೇನೆ ಅಲ್ಲಾದ್ರೆ 5 ರೂಪಾಯಿಗೆ ಒಂದು ಕೊಡ್ತಾರೆ ಅಂತನ ನಾನು ಬಂದೆ. ನಿಂಬೆಹಣ್ಣು ತರಕ್ ಹೋಗೋಣ ಅಂತನ ನಿಮ್ ಜೊತೆಗೇನೆ. ಸರಿ ಬಾ, ನಿಂಗ ಕೈನೂ ಬರುತ್ತಂತೆ. ಅವ ಕೈನೂ ಸಕ್ಕರೆ, ಟೀ ಪುಡಿ ಅಥವಾ ಬೆಲ್ಲ ಯಾತ ತಾಬ್ತೀನಿ ಅಂತಿತ್ತು. ಆಧಾರ್ ಕಾರ್ಡ್ ತರಕಂತ ಒಳಕ್ ಹೋಗೈತೆ. ಬಾ ಹೋಗೋಣ ಮೂವರುನು. ಯಾಕೋ ನಿಂಗ ಕೈಯ ಜಲ್ದ್ ಬಾ. ನಮ್ಮೂರಾಗಿರೋದು ಒಂದೇ ಗೌರ್ಮೆಂಟ್ ಬಸ್ಸು. ಆಮೇಲೆ ಗೌರ್ಮೆಂಟ್ ಬಸ್ಸು ಮಿಸ್ ಆದ ಆಮೇಲೆ ನೋಡು ಹೋಗಕ್ಕಾಗಲ್ಲ ನಮಗೆ. ಸಾವುಕಾರಿ ಬಸ್ನಾಗ ಹೋಗಕ್ಕಾಗುತ್ತೆ? 40 ರೂಪಾಯಿ ಚಾರ್ಜ್ ಕೇಳ್ತಾರ ಅವರು. 40 ರೂಪಾಯಿ ಚಾರ್ಜ್ ಇಕ್ಕೊಂಡು ಹೋಗೋ ಬದಲು ಎಲ್ಲ ಇಲ್ಲೇ ತಕೋಬಹುದು. ಜಲ್ದ್ ಬಾ, ತಿರ್ಗಾ ಬಸ್ ಓದಾತು. ಈಗ ಗೌರಿನೂ ಬಂದವಳೆ. ಗೌರಿ, ನೀನ್ ಯಾಕೆ ತರ್ಬೇಕೆ? ನಾನು ನಿಂಬೆಹಣ್ಣು ತರೋಣ ಅಂತ ಬರ್ತಾ ಇದ್ದೀನಿ. ನಿಂಬೆಹಣ್ಣು ಇರ್ಲಿಲ್ಲ, ಚಿತ್ರಾನ್ನಕ್ಕೂ ಯಾರನ್ನ ಬಂದ್ರೆ ಶರ್ಬತ್ ಪರ್ಬತ್ ಮಾಡಕ್ಕೂ ಇರ್ಲಿಲ್ಲ. ಹಂಗೇನೆ ಪೇರಂಡ್ಲೋಲಿನು ಪಾನ್ಸ್ ಪೌಡ್ರು ಎಲ್ಲ ಖಾಲಿ ಆಗಿದ್ವಾ, ತಾಂಬರೋಣ ಅಂತನ ಹೋಗ್ತಾ ಇದ್ದೀನಿ ನಾನು. ನೀನು ಬತ್ತೀಯಂತೆ, ನಡೀದು ಜಲ್ದ್ ಹೋಗೋಣ. ಗೌರ್ಮೆಂಟ್ ಬಸ್ ಹೋಗುತ್ತೆ. ಬಸ್ ಚಾರ್ಜ್ ತಗೋಬೇಕಾರ್ಲೇನೆ ತಿಂಗಳಿಗೆ 2 ಸರಿ ಹೋಗಾರು. ಮಕ ತೊಳಿಸ್ಕೊಂತೀವಿ, ಕಣ್ಣೆರಿಸ್ಕೊಂತೀವಿ ಅಂತಾನ. ಇನ್ಮೇಲೆ ಫ್ರೀ ಮಾಡಿದಾರೆ. ಇನ್ನೇನ್ ತಗ ದಿನ ಹೋಗದೆ. ಅಲ್ಲ, ಒಂದು ಉಪ್ಪು ತರಕ್ಕೂ ಹೋಗದೆ, ಒಂದು ನಿಂಬೆಹಣ್ಣು ತರಕ್ಕೂ ಹೋಗದೆ. ಕೆಂಚಮ್ಮ ಮಂತಾಗ ಇದೆಯಾ ನಮ್ಮನಿ? ಅಥವಾ ನೀನು ಯಾತನ ಮೆಣಸು ಜೀರಿಗೆನೋ ತರಕ್ಕೆ ಟೌನ್ಗೆ ಹೊರಟಿದ್ಯಾ ನೀನು? ಅಜಯ್ ಬಾ, ಐದಿನ ಮಂತಾಗೆ. ನಾನು ನೆನ್ನೆ ಹೋಗಿ ತಂದೆ ಎಲ್ಲನ. ಇನ್ನೇನು ಇವತ್ತೇನು ಹೋಗೋದೇನು ಇಲ್ಲ, ನಾಳೆಗೆ ನೋಡ್ಕೊಂಬನ. ನಾಳೆಗೆ ಯಾತನ ಬೇಕು ಅಂದ್ರೆ ಹೋಗಕ್ಕಾಗುತ್ತೆ ಅಂತ ನಾ ಇವತ್ತೇನು ಹೋಗಿಲ್ಲ. 1-2 ಬಟ್ಟೆ ಇದಾವೆ, ಒಗ್ದಾಕನ ಅಂತ ನಾನು ನೆನಕ್ಕೆ ಇಕ್ಕಿದ್ದೀನಿ. ಬಾ ಕುಕ್ಕ ಬಾ, ಒಂದ್ ಹೊತ್ತು ಮಾತಾಡೋಣ. ಏನ್ ಗುಂಡಜ್ಜಿ, ಎಲ್ಲಿಗೆ ಹೋಗ್ತೀಯ? ಇತ್ತ ಬಾ, ಕುಕ್ಕ ಬಾ, ಒಂದ್ ಹೊತ್ತು ಹೋಗಿವೆ ಅಂತೆ. ಲಸ್ಮಕ್ಕ, ನನಗೆ ಕುಕ್ಕಮ್ಮಕ್ ಗೊತ್ತಿಲ್ಲ ಕಣೆ ಅಮ್ಮಣಿ. ನಾನು ಬಂದೇವನಿ, ಅದಕ್ಕೇನೆ ಕೋಳಿನ ಕಟ್ ಮಾಡಿಸ್ಕೊಂಡ್ ಬರೋಣ ಅಂತನ ಕೋಳಿ ಅಂಗಡಿ ತಕ ಹೋಗ್ತಾ ಇದ್ದೀನಿ. ನಿನ್ ತಮ್ಮ ಬಂದೈತೆ ಏನಂಗಾರೆ? ಹಂಗಾರೆ ಕೋಳಿ ಸರ್ ನಿಮ್ಮ ಮನೆಯಾಗೆ? ಕಣೆ ಲಸ್ಮಕ್ಕ, ಅಪ್ರೂಪಕ್ಕೆ ಬಂದೇವನೆ, ಅದಕ್ಕೇನೆ 1-2 ಕೆಜಿ ತಕೊಂಬರೋಣ ಅಂತನ ಹೋಗ್ತಾ ಇದ್ದೀನಮ್ಮ. ಅಲ್ಲ ಕಣೆ, ಆ ಭಾಗ್ಯಮ್ಮ ಮನೆ ಬೀಗ ಹಾಕೊಂಡು ಎಲ್ಗೋಗ್ಯವಳೆ? ಕಾಣಿಸ್ತಾನೆ ಇಲ್ಲ. ಅವಳ ಸಾರ್ ಮಾಡಕ್ಕೆ ಬದ್ನೆಕಾಯಿ ಇರ್ಲಿಲ್ವಂತೆ, ಅದಕ್ಕೇನೆ 1 ಕೆಜಿ ಬದ್ನೆಕಾಯಿ ತರಬೇಕು ಅಂತನ ಟೌನ್ಗೆ ಹೋಗ್ಯಾಳ ಕಣಕ. ಯಾತ ತಾಬೇಕಾಗಿತ್ತೇನೋ, ಏನಾನ ಕೆಲ್ಸ ಇತ್ತೋ ಏನೋ, ಅದಕ್ಕೆ ಹೋಗಿದ್ದಾಳೆ. ಹಂಗೆ ತರಕಾರಿನೂ ತೋತ್ತಾಳೆ. ನೀನು ಬರೀ ಬದ್ನೆಕಾಯಿ ತಾಂಬರಕ್ ಹೋಗ್ಯಾಳೆ ಅಂತ ಹೇಳ್ತೀಯಲ್ಲ ಲಸ್ಮಕ್ಕ? ಯಾರನ್ನ ಬರೀ ಬದ್ನೆಕಾಯಿ ತರಕ್ಕೆ ದೂರ ಹೋಗ್ತಾರೆ? ಎದ್ದಾಗಿ ನನ್ನ ತೊಳ್ಳಗಾಡೆಗೆ ನಮ್ಮೂರಾಗೆ ತಂದಿದ್ದಮ್ಮ ಗನವಾಗಿ. ಬರೀ ಬದ್ನೆಕಾಯಿ ತಾಂಬಂಗಿದ್ರೆ ಇಲ್ಲೇ ತಾಮಳು. ದೂರ ಯಾಕೆ ಹೋಗಳು ಬರೀ ಬದ್ನೆಕಾಯಿ ತರಕ್ಕೆ? ಗುಂಡಕಾಯು
ನಾನು ಸುಳ್ಳು ಹೇಳ್ತಾ ಇದೀನಿ ಅನ್ಕೊಂಡಿದ್ಯಾ? ಏಯ್ ಅಲ್ಲ, ನೆನ್ನೆ ದಿವಸ ಟಮಾಟೆ ಇರ್ಲಿಲ್ಲ ಅಂತನ ಟಮಾಟೆ ತರಕ್ ಹೋಗಿದ್ಲು. ಇವತ್ತು ಬದ್ನೆಕಾಯಿ ಇಲ್ವಂತೆ, ಅದಕ್ಕೇನೆ ಬದ್ನೆಕಾಯಿ ತರಕ್ ಹೋಗಿದ್ದಾಳೆ. ನಾನೇ ಸುಳ್ಳು ಹೇಳ ನಿಂತಾಗಿ? ಸುಳ್ಳು ಹೇಳಿದ್ರೆ ನನ್ಗೇನ ಬರಂಗೈತಿ ಏನು? ನೆನ್ನೆ ದಿವಸ ಟಮಾಟೆ ಇಲ್ಲ ಅಂತನ ಟಮಾಟೆ ತರಕ್ ಹೋಗಿದ್ಲೆ, ಇವತ್ತು ಬದ್ನೆಕಾಯಿ ತರಕ್ ಹೋಗ್ಯವಳೆ. ನಾಳೆಕೇನ ಬೆಂಡೆಕಾಯಿ ಇಲ್ಲ ಅಂತಾನ ಬೆಂಡೆಕಾಯಿ ತರಕ್ ಹೋಗ್ತಾಳೆ ಹೇಳು. ದಿನ ಒಂದೊಂದ್ ತರಕಾರಿ ಇಲ್ಲ ಅಂತಾನ ದಿನ ಹೋಗ್ತಾಳಂತೆ. ಲಸ್ಮಕ್ಕ ಸುಮ್ನಿರು, ನೀನ್ ನಂತಾಗೆ ಸೆಲ್ಲಾಟ ಆಡಕ್ ಬರ್ಬೇಡ. ಯಾಕೆ ಹೋಗ್ಯಾಳ ಅಂತಾನ ನಿನಗ್ ಗೊತ್ತಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರು. ಸುಮ್ಮನ ನಂತಾಗೆ ಸೆಲ್ಲಾಟ ಆಡಕ್ ಬರ್ಬೇಡ ನೀನು. ಹಿಂಗೇನ ಅವಳಿಗೆ ತರಕಾರಿ ಬೇಕು ಅಮ್ಮಂಗಿದ್ದಿದ್ರೆ ಇಲ್ಲೇ ತಾಮಳು ತೊಳ್ಳಗಾಡೆ ಅಂತಾಗೆ ಅಲ್ಗಾನ ಯಾಕೆ ಹೋಗ್ತಾಳೆ? ಯಾಕೆ ಹೋಗ್ತಾಳೆ ಅಂದ್ರೆ ಅಲ್ಲಿ ಹೆಂಗುನು 2-3 ರೂಪಾಯಿ ಕಡಿಮೆ ಸಿಗುತ್ತೆ, ಹಂಗುನು ಒಂದಿಟ್ಟು ಹೆಚ್ಚಾಗಿ ತರಕಾರಿನೂ ಹಾಕ್ತಾರೆ ಅಂತಾನ ಹೋಗ್ಯಾಳ ಅಲ್ಲಿಗೆ. ಅವಳದೇನೇನೋ ಹೋಗ್ಬೇಕಾಗೈತೆ. ಬಸ್ ಚಾರ್ಜ್ ಎಲ್ಲ ಫ್ರೀ ಮಾಡಿದ್ದಾರೆ. ಬಸ್ ಚಾರ್ಜ್ ಕೊಡಂಗಿಲ್ಲ, ಏನು ಇಲ್ಲ. ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾಕೆ ಬೇಕಾದ್ರೂ ತರ್ಬೋದು. ಕಣ್ಗುಂಡಕಯ್ಯೋ, ಇವಾಗ ಯಾಕೆ ಬೇಕಾ ಅದಕ್ಕೆ ಎಲ್ಲಕ್ಕೂ ಟೌನ್ಗೆ ಹೋಗೋದು. ನೋಡು, ನನಗೆ ಜೀರಿಗೆ ಬೇಕಾಗಿತ್ತು, ಅದಕ್ಕೇನೆ ಇಲ್ಲಿ ಹೋದ್ರೆ 2 ರೂಪಾಯಿ ಜಾಸ್ತಿ ತಾಂತಾರೆ ಅಂತ ನಾನು ಟೌನ್ಗೆ ಹೋಗ್ತಾ ಇದ್ದೀನಿ. ನೋಡು, ಗೌರಿ ನಿಂಬೆಹಣ್ಣು ತರಬೇಕಂತೆ, ಒಂದ್ ನಿಂಬೆಹಣ್ಣು ತರಕ್ಕೆ ಟೌನಿಗೆ ಹೋಗ್ತಾಳೆ. ಈ ನಿಂಗಕಾಯ ಸಕ್ಕರೆ ತರಬೇಕಂತೆ, ಸಕ್ಕರೆ ಇಲ್ಲಿ 1 ರೂಪಾಯಿ ಜಾಸ್ತಿ ಅಂತಾನ ಆವಕಾಯಿನೂ ಅಷ್ಟೇ, ಅಲ್ಲಿ 1 ರೂಪಾಯಿ ಕಮ್ಮಿ ತಾಂತಾರೆ ಅಂತಾನ ಅಲ್ಲಿಗೆ ಹೋಗ್ತಾ ಇತ್ತು ಆವಕಾಯಿನೂ. ಗೊತ್ತಾಯ್ತು ಅನ್ಗುಂಡಕಯ್ಯೋ ಇವಾಗ. ಅಲ್ಲ, 5 ರೂಪಾಯಿ ನಿಂಬೆಹಣ್ಣು ತರಕ್ಕೆ ಟೌನ್ಗೆ ಹೋಗ್ತಾ ಇದಾರೆ ಅಂದ್ರೆ ಭಾಗ್ಯಮ್ಮ 1 kg ಬದನೆಕಾಯಿ ತರಕ್ ಹೋಗಿರೋದ್ರಾಗೆ ಏನು ಆಶ್ಚರ್ಯ ಪಡ್ಬೇಕಾಗಿಲ್ಲ ಬಿಡು. ಮೊದ್ಲು ನಾವು ಟೌನ್ಗೆ ಹೋಗ್ಬೇಕು ಅಂದ್ರೆ ಯುಗಾದಿನೋ ಮಾರ್ನಮಿನೋ ಬರ್ಬೇಕಾಗಿತ್ತು. ಬಟ್ಟೆ ಪಟ್ಟೆ ತೋರಕು, ಮನೆಗೆ ಸುಣ್ಣ ತರಕು ಮಾತ್ರನೇ ನಾವು ಟೌನ್ಗೆ ಹೋಗ್ತಿದ್ದು 6 ತಿಂಗಳಿಗೆ ಒಂದ್ಸರಿನ. ಇವಾಗ ನೋಡು, ದಿನ ಹೋಗ್ತಾರೆ. 1 ನಿಂಬೆಹಣ್ಣು ತರಕು ಹೋಗದೆ, 1 ಬದನೆಕಾಯಿ ತರಕು ಹೋಗದೆ, 1 ಜೀರಿಗೆ ತರಕು ಹೋಗದೇನೆ. ಅಲ್ಲ, ಇಷ್ಟ ದಿನ ಅಂದ್ರೆ ಬಸ್ ಫ್ರೀ ಇರ್ಲಿಲ್ಲ, ಅದಕ್ಕೇನೆ ಹೋಗ್ತಿರ್ಲಿಲ್ಲ. ಯಾತನ ಜಾಸ್ತಿ ಬಟ್ಟೆ ಪಟ್ಟೆ ತೋರ್ಬೇಕು ಅಂದ್ರು ಇಲ್ಲ, ಯಾತನ ವಾಡವೆ ತಾಮಕೋ ಯಾತನ ಆದ್ರೆ ಹೋಗಾರ ಅಷ್ಟೇನೆ. ಇಂಥವಕ್ಕೆಲ್ಲನ ಯಾರು ಹೋಗ್ತಿರ್ಲಿಲ್ಲ. ಇವಾಗ ಫ್ರೀ ಮಾಡಿದಾರಲ್ಲ, ಬಿಡು ಒಂದ್ ಹೆಜ್ಜೆ ಅಲ್ಲಿಗೆ ಹೋಗ್ ಬರೋಣ, 2 ರೂಪಾಯಿ ಉಳಿದಿದ್ದಲ್ಲ ಒಂದು ಅಂತಾನ ಹೋಗ್ತಾರ ಅಲ್ಲಿಗೇನೆ. ಉಡಕಯ್ಯೋ, ನೀನು ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ಬೇಕು ಅಂತಿದ್ದಲ್ಲ, ಅಲ್ಲಿಗೆ ಹೋಗಿ ಇವ್ರ ಜೊತೆಗೇನೆ. ಅಲ್ಲಿ ಕೆಜಿಗೆ 5 ರೂಪಾಯಿ ಕಮ್ಮಿನೇ ತಾಂತಾರೆ. 10 ರೂಪಾಯಿ ಉಳಿದಿದ್ದಲ್ಲ ಒಂದು, ಸುಮ್ಮನೆ ಹೋಗು ಅಲ್ಲಿಗೇನೆ. ಅನ್ಗುಣಜ್ಜಿ, ನಮ್ಮೂರಾಗೆ 160 ರೂಪಾಯಿ ತಾಂತಾರೆ ಪಾರಂ ಕೋಳಿಗೆ 1 kgಗೆ. ಅಲ್ಲಾದ್ರೆ 155 ರೂಪಾಯಿ ತಾಂತಾರೆ. ಹೆಂಗುನು ನೀನ್ 2 kg ತಾಂಡ್ರೆ 10 ರೂಪಾಯಿ ಉಳಿತಾಯ ಆಗುತ್ತೆ. ಅದೇ 10 ರೂಪಾಯಿಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ತರ್ಬೋದು. ಬಾ ಸುಮ್ಮನೆ ಅಲ್ಲಿಗೆ ಹೋಗೋಣ. ಕಣ್ಗುಣಕಯ್ಯೋ, ಇಲ್ಲಿ ಕೊತ್ತಂಬರಿ ಸೊಪ್ಪು 10 ರೂಪಾಯಿ 1 ಚೀಡು, ಅಲ್ಲಿ 5 ರೂಪಾಯಿ. ಇಲ್ಲಿ 10 ರೂಪಾಯಿ ಶುಂಠಿ ತಕೊಂಡ್ರು ಇದೇ ಇಟ್ಕೊಡಲ್ಲ. ಅಲ್ಲಾದ್ರೆ 5 ರೂಪಾಯಿಗೆ 2 ಸರಿ ಕೋಳಿ ಸಾರು ಮಾಡ್ಬೋದು, ಅಷ್ಟೊಂದು ಕೊಡ್ತಾರೆ ಶುಂಠಿನ. ಬಾ ಸುಮ್ಮನೆ ಅಲ್ಲೇ ತರಿವಂತೆ ನೀನು. ಓ ಹಂಗೇನಂಗಾರೆ, ಸರಿ ನಡೀರಮ್ಮ, ನಾನು ನಿಮ್ ಜೊತೆಗೆ ಬರ್ತೀನಿ. ನಾನು ಇನ್ನೇನು ಕಳ್ಕೊಂಬಂಗ ಇದ್ದೀನಿ. ಬಸ್ಸಾಗೆ ಹೋಗೋದು, ಅದೇ ಬಸ್ನ ತಿರಿಕೊಂಡ್ ಬರೋದು ಅಲ್ವೇ? ಮತ್ತೀಗ ಆಧಾರ್ ಕಾರ್ಡ್ ಇಚ್ಚಬೇಕು. ಆಧಾರ್ ಕಾರ್ಡ್ ತಗೊಂಬರ ಹೋಗಿ ಮಂಟಕ್ ಹೋಗಿ ನಾವೆಲ್ಲನ ಆಧಾರ್ ಕಾರ್ಡ್ ತಗೊಂಡಿದೀವಿ. ಅಲ್ಲಿ ಗೌರ್ಮೆಂಟ್ ಬಸ್ನಾಗ ಹೋಗ್ಬೇಕು, ಫ್ರೀಯಾಗಿ ಬಿಡ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ತೋರಿಸ್ಬೇಕಂತೆ. ಆಧಾರ್ ಕಾರ್ಡ್ ತಗೊಂಬರ ಹೋಗಿ ಮಂಟಕ್ ಹೋಗಿ ನಾವು ಹೋಗ್ತೀವಿ. ಹಂಗ ಬಸ್ ಸ್ಟ್ಯಾಂಡ್ಗೆ ನಿಂತ್ಕೊಂತೀವಿ, ತಕೊಂಡು ಜಲ್ದ್ ಬಾ. ಬಸ್ ಬರೋ ಟೈಮ್ ಆಗೈತೆ ಆಲೇನಿ. ಸರಿ, ಜಲ್ದ್ ಬರ್ತೀನಿ. ಬಸ್ ಬಂದ್ರೆ ಒಂದ್ ಕ್ಷಣ ಹೊತ್ತು ನಿಲ್ಲಿಸ್ರಿ. ಗುಂಡಜ್ಜಿ ಬರುತ್ತೆ, ಒಂದ್ ಕ್ಷಣ ಹೊತ್ತು ನಿಲ್ಲೋಣ ಅಂತ ಹೇಳ ಡ್ರೈವರ್ಗೆ. ನಿಲ್ಲಿಸ್ತೈತಾವ ಅಣ್ಣಯ್ಯ. ಹಂಗ ಬರ್ತೀನಿ, ಹಿಂಗೋಗಿ ಹಂಗೆ. ಲಸ್ಮಕ್ಕ, ನೀನು ಬಾರೆ ಹಂಗ ಹೋಗ್ ಬರೋಣ. ಮಂತಾಗ ಒಬ್ಳೇ ಕುತ್ಕೊಂಡು ಇನ್ನೇನ್ ಮಾಡ್ತೀಯ? ಯಾತು ಕೂಲಿನೂ ಇಲ್ಲ, ಏನೂ ಇಲ್ಲ. ಬಾ ಹೋಗ್ ಬರ ನಮ್ ಜೊತೆಗೆ ಸುಮ್ಮನೆ ಹಂಗೇನೆ. ಆಧಾರ್ ಕಾರ್ಡ್ ತಕೊಂಡು. ಸರಿ ನಡಿ, ನಾನು ಬರ್ತೀನಿ. ನಾನು ಇನ್ನೇನ್ ಮಾಡೋಣ, ಒಬ್ಳೆ ಕುತ್ಕೊಂಡು ನೀವೆಲ್ಲ ಹೋಗ್ತಾ ಇದ್ದೀರಾ. ಮಂತಾಗೆ ನೀನೇ ಅಂಬರಿಲ್ಲ, ಬೇಜಾರಾಗುತ್ತೆ. ನಿಮ್ ಜೊತೆಗೆ ಬರ್ತೀನಿ ನಡಿ ಸುಮ್ಮನೆ. ಇನ್ನೇನ್ ಮಾಡೋದು, ಹೆಂಗೋ ಫ್ರೀ ಐತಲ್ಲ, ಏನ್ ಬಸ್ ಚಾರ್ಜ್ ಕೊಡಂಗಿಲ್ಲ, ಏನೂ ಇಲ್ಲ. ನಿಮ್ ಜೊತೆಗೆ ಬರ್ತೀನಿ ನಡಿ, ಗುಂಡಕಂಗ್ ಕರ್ಕೊಂಡು ಬರ್ತೀನಿ. ನೀವು ನಡೀರಿ ಹಂಗೆ. ನೋಡಿದ್ರಲ್ಲ ಸ್ನೇಹಿತರೆ, ಬಸ್ ಚಾರ್ಜ್ ಫ್ರೀ ಮಾಡಿರೋದಕ್ಕೆ ನಮ್ ಹೆಂಗಸರು ಒಂದ್ ಸಣ್ಣ ಸಣ್ಣ ಸಾಮಾನ್ ತರಕು ಟೌನಿಗೆ ಹೋಗ್ತಾರೆ. ನನಗೂ ಬೇಜಾರು, ಇನ್ನೇನ್ ಮಾಡೋದು. ನಾನು ಸುಮ್ನೆ ಓಡಾಡ್ಕೊಂಡ್ ಬರ್ತೀನಿ ಅವ್ರ ಜೊತೆಗೆ ಹೋಗಿ. ಸರಿ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ, ನಗ್ತಾ ಇರಿ. ಲಸ್ಮಕ್ಕ, ಗೌರ್ಮೆಂಟ್ ಬಸ್ಸು ಬಂತೇನಮ್ಮ, ಆರನ್ ಆಗ್ತೈತಿ ನೋಡಿ, ಜಲ್ದ್ ಹೋಗೋಣ. ಅದೇನೆ, ಬಾ ಬಾ ಜಲ್ದ್ ಹೋಗೋಣ.